ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ನಾವೀಗ ಇವತ್ತೇನು ಮಾಡ್ತಾಯಿದ್ದೀವಿ ಅಂದರೆ ಲೈವ್ ಕ್ಲಾಸಲ್ಲಿ ಒಂದು ಬ್ಯಾಡ್ಜ್ ಇಂಡಿಪೆಂಡೆನ್ಸ್ ಡೇ ಬ್ಯಾಡ್ಜನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸು ಸೀಸರು, ಮಾರ್ಕರ್ ಪೆನ್ನು ಅಥವಾ ಸ್ಕೆಚ್ ಪೆನ್ನು, ಗಮ್ಮು ಅಂದರೆ ಗ್ಲೂ, ಪೆನ್ಸಿಲ್ಲು, ಪಿನ್ ಮತ್ತು 3 ಕಲರ್ಸು. ಓಕೆ, ಈಗ ನಾವು ಸ್ಟಾರ್ಟ್ ಮಾಡೋಣ. ಬನ್ನಿ ಈಗ ಮಾಡೋಣ. ಈಗ ಒಂದೊಂದಾಗೆ ಈಗ ಫಸ್ಟ್ ಏನು ಮಾಡ್ತೀನಿ, ಈ ಗ್ರೀನ್ ಕಲರ್ ತೊಗೊತೀನಿ ಒಂದನ್ನು. ನಾವು ಫಸ್ಟ್ ಏನು ಮಾಡಿದ್ದೀವಿ, ಮುಂಚೆನೇ ಸರ್ಕಲ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಾವೇನು ಮಾಡೋಣ ಅಂದರೆ ಸ್ಟಾರ್ಟ್ ಮಾಡೋಣ. ಬನ್ನಿ, ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕಲರ್ನ ತೊಗೊಳ್ಳಿ. ಈಗ ನಾನು ಗ್ರೀನ್ ತೊಗೊಂಡಿದ್ದೀನಿ. ಸರ್ಕಲ್ನ ಕಟ್ ಮಾಡಿರೋದನ್ನು ಹೀಗೆ ಒಂದು ಸ್ಟೆಪ್ಪು ಅಪ್, ನೆಕ್ಸ್ಟ್ ಡೌನ್, ಜಿಗ್ಜಾಗ್ ಶೇಪಲ್ಲಿ ನಾವೇನು ಮಾಡ್ತೀವಿ, ಹೀಗೆ ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಹೀಗೆ ನಾವೇನು ಮಾಡ್ತೀವಿ, ಎಲ್ಲದನ್ನು ಫುಲ್ಲಾಗಿ ಮಡ್ಚ್ಕೊಂಡು ಹೋಗ್ತೀವಿ. ಈಸಿ ಇದೆ, ಕಷ್ಟ ಇಲ್ಲ, ಈಸಿ ಮೆಥಡಲ್ಲೇ ಮಾಡೋಣ. ಈ ಥರ ಎಲ್ಲದನ್ನು ಪ್ರತಿಯೊಂದನ್ನು ಒಂದೊಂದನ್ನು ಮಾಡಿ ಮಡಿಕೋಬೇಕು, ಆಯಿತಾ. ಈಗ ನಾನೇನು ಮಾಡ್ತೀನಿ, ಗಮ್ ತೊಗೊತಾ ಇದ್ದೀನಿ. ಇದು ಕೆಲವರಿಗೆ ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲ. ನೋಡ್ಕೊಳ್ಳಿ, ಒಂದು ಸತಿ ತೋರಿಸ್ತೀನಿ ಯಾವ ಥರ ಅಂತ. ಫಸ್ಟ್ ಏನು ಮಾಡಬೇಕು, ಇದನ್ನು ಫುಲ್ಲು ಓಪನ್ ಮಾಡೋದು ಬೇಡ. ಹೀಗೆ ಕೆಲವ್ರು ಏನು ಮಾಡ್ತಾರೆ, ಹೀಗೆಲ್ಲ ತಿರ್ಸ್ತಾರೆ. ಆ ಥರ ಏನು ತಿರ್ಸೋದೇನು ಬೇಡ. ಜಸ್ಟ್ ಹಿಂಗೆ ಎಳೆದ್ರೆ ಸಾಕು, ಗಮ್ಮು ಬರುತ್ತೆ. ಗೊತ್ತಿಲ್ಲದೇ ಕೆಲವ್ರು ಏನು ಮಾಡ್ತಾರೆ, ಫುಲ್ಲು ಕ್ಯಾಪ್ ಎಲ್ಲ ಕಿತ್ತಾಕ್ತಾರೆ. ಆ ಥರ ಹಂಗೆಲ್ಲ ಮಾಡ್ತಾರೆ, ಬೇಡ ಆ ಥರ. ಹಂಗೆ ಸುಮ್ಮನೆ ಜಸ್ಟ್ ಹಿಂಗೆ ಎಳೆಯೋದಷ್ಟೇ. ತುಂಬ ಈಸಿ ಇದೆ, ಇದನ್ನು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಈಗ ಏನು ಮಾಡೋಣ, ಇಲ್ಲಿ ಒಂಚೂರು ಗ್ಯಾಪ್ ಇದೆ ಅಲ್ಲ, ಅಲ್ಲಿ ಮಾತ್ರ ಇಷ್ಟಕ್ಕೆ ಮಾತ್ರ ಹಾಕಬೇಕು ಗಮ್ಮು, ಆಯಿತಾ. ಅಷ್ಟಕ್ಕೆ ಮಾತ್ರ ಗಮ್ ಹಾಕಿ ಹೀಗೆ ಸೆಂಟರು ಪ್ರೆಸ್ ಮಾಡ್ಕೊಂಡು ಹೀಗೆ ಮಾಡಬೇಕು. ಹಾಗೆ ಪ್ರೆಸ್ ಮಾಡಿ ಹೀಗೆ ಇದೇ ಥರನೇ ಈಗ ನಾವು ಎಲ್ಲದನ್ನು ಮಾಡ್ಕೋಬೇಕು. ಈಗ ನೋಡಿ ಯಾವ ಥರ ಬಂತು, ಹಾರ್ಟ್ ಶೇಪಲ್ಲೂ ಬಂತು ಅಲ್ವಾ. ಈಸಿ ಇದೆ, ಕಷ್ಟ ಏನಿಲ್ಲ. ನೋಡಿ ಈ ಥರ. ಈಗ ನಾನು ಎಲ್ಲದನ್ನು ಇದೇ ಥರ ಮಾಡ್ಕೊತೀನಿ. ಬನ್ನಿ, ಲಾಸ್ಟ್ ಒಂದು ಕಲರು ನಾವು ಆಲ್ರೆಡಿ ವೈಟು, ಗ್ರೀನು, ಒಂದು ಆರೆಂಜು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ಈಗಿನ ಒಂದು ಆರೆಂಜ್ ಕಲರ್ ತೊಗೊಂಡು ತೋರಿಸ್ತಾ ಇದ್ದೀನಿ. ಅಪ್ ಆ್ಯಂಡ್ ಡೌನ್, ಅಪ್ ಆ್ಯಂಡ್ ಡೌನು ಹೀಗೆ ಮಡ್ಚುತ್ತಾ ಹೋಗಬೇಕು. ಜಿಗ್ಜ್ಯಾಗ್ ಶೇಪಲ್ಲಿ ಮಡ್ಚುತ್ತಾ ಹೋಗಬೇಕು. ಫುಲ್ ಆದಮೇಲೆ ಏನು ಮಾಡಬೇಕು ಅಂದರೆ, ಹೀಗೆ ಒಂದು ಸೈಡು ಸೆಂಟರ್ನ ಹೀಗೆ ಮಡ್ಚಬೇಕು. ಕರೆಕ್ಟಾಗಿದೆಯಾ ಏನು ಅಂತ ನೋಡ್ಕೋಬೇಕು. ಆಮೇಲೆ ಈ ಥರ ಬರುತ್ತೆ. ಸ್ವಲ್ಪ ಇಷ್ಟಕ್ಕೆ ಮಾತ್ರ ನೋಡಿ, ಇಲ್ಲಿ ಇಷ್ಟಕ್ಕೆ ಮಾತ್ರ ಒಂದೇ ಒಂಚೂರು ಗಮ್ ಹಾಕ್ಬೇಕು. ಈ ಥರ ಹಿಂಗೆ ತುಂಬ ಜಾಸ್ತಿ ಹಾಕ್ಬೇಡಿ, ಆಮೇಲೆ ಫುಲ್ಲು ಎಲ್ಲವುದು ಅಂಟ್ಕೊಬಿಡುತ್ತೆ. ಆಗ ಈ ಥರ ಓಪನ್ ಆಗಿ ಬರೋದಿಲ್ಲ. ಓಕೆ, ಹೀಗೆ ಅಂಟಿಸ್ಬೇಕು. ಸ್ವಲ್ಪ ಪ್ರೆಸ್ ಮಾಡಿ, ಇಲ್ಲಾಂದರೆ ಗಮ್ಮು ಅಂಟ್ಕೊಳ್ಳೋದಿಲ್ಲ. ಪ್ರೆಸ್ ಮಾಡಿದ್ರೆ ಆಗ ಬೇಗನೆ ಸ್ಟಿಕ್ ಆಗುತ್ತೆ. ನೋಡಿ ಈ ಥರ ಹಿಂಗೆ ಆಯ್ತಲ್ವ. ಈಗ ನಿಮಗೆ ಬೇಕು ಅಂದರೆ ಎಕ್ಸ್ಟ್ರಾ 3 ಮಾಡ್ಕೋಬೋದು, ಇಲ್ಲ ಅಂದರೆ 2 ಮಾಡಿದ್ರೆ ಸಾಕು. ಈಗ ಫಸ್ಟು ಒಂದು ಸತಿ ಇಟ್ಟು ನೋಡಬೇಕು ಕರೆಕ್ಟಾಗಿ ಬರುತ್ತಾ ಏನು ಅಂತ. ಈಗ ನಾವು ನೋಡೋಣ. ಈ ಥರ 2 ಜಾಯಿನ್ ಮಾಡಿದೆ. ನಿಮಗೆ ಬೇಕು ಅಂದರೆ ಬಟರ್ಫ್ಲೈ ಶೇಪಲ್ಲೂ ಆಗುತ್ತೆ, ಈಗೂ ಕೂಡ ನೀವು ಮಾಡ್ಕೋಬೋದು. ಈಗ ವೈಟ್ ಇಡೋಣ. ಆ ಸೈಡು ಈ ಸೈಡು 2 ಸೈಡನ್ನು ಒಂದೊಂದು ವೈಟ್ ಇಡೋಣ. ನೆಕ್ಸ್ಟು ಆರೆಂಜು.
ನಿಮಗೆ ಬೇಕು ಅಂದರೆ ಒಂದು ಆರೆಂಜಾರು ಇಡ್ಬೋದು, ಅಥವಾ ಒಂದು ಇಟ್ಟರೆ ಈ ಥರ ಕಾಣುತ್ತೆ, ಎರಡು ಇಟ್ಟರೆ ಹೀಗೆ ಕಾಣುತ್ತೆ. ತೋರಿಸ್ತೀನಿ, ಒಂದು ನಿಮಿಷ. ಈಗ ನೋಡ್ಕೊಳ್ಳಿ, ಹೀಗೆ ಕಾಣುತ್ತೆ. ಈಗ ನಾವೇನು ಮಾಡಬೇಕು, ಈಗ ಇದನ್ನು ಫುಲ್ಲನ್ನು ಸ್ಟಿಕ್ ಮಾಡೋಣ. ಸ್ಟಿಕ್ ಮಾಡೋದು ಹೇಗೆ? ಈಗ ಇಲ್ಲಿ ನೋಡಿ, ಮಧ್ಯ ಜಾಗ ಇದೆ ಅಲ್ವಾ, ಈ ಒಂದು ಜಾಗದ ಹತ್ರ ಚೂರಷ್ಟೇ ಗಮ್ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ನೋಡಿ ಇಲ್ಲಿ ನಾನು ಎಷ್ಟು ಗಮ್ ಹಾಕಿದ್ದೀನಿ ಅಂತ, ಅಷ್ಟು ಮಾತ್ರ ಗಮ್ ಹಾಕಬೇಕು. ಹೀಗೆ ಅಂಟಿಸೋಣ, ಸ್ವಲ್ಪ ಪ್ರೆಸ್ ಮಾಡಿ. ನೆಕ್ಸ್ಟು ವೈಟ್ ಕಲರ್ ತೊಗೊತಾ ಇದ್ದೀನಿ. ವೈಟ್ ಕಲರ್ನ ಅದು ಸ್ವಲ್ಪ ಹೀಗೆ ಗಮ್ ಹಾಕಿ ಅಂಟಿಸ್ತಿದ್ದೀನಿ. ಎಲ್ಲವುದು ಕೂಡ ಹಾಗೇ ಗಮ್ ಹಾಕ್ಕೊಂಡು ಅಂಟಿಸ್ತಾ ಬರಬೇಕು. ಈಗ ಒಂದು ಸೈಡ್ ವೈಟ್ ಆಗಿದೆ, ಇನ್ನೊಂದು ಸೈಡನ್ನು ಕೂಡ ಚೂರು ಗಮ್ ಹಾಕಿ ವೈಟನ್ನು ಅಂಟಿಸ್ತಿದ್ದೀನಿ. ಆಯಿತು. ಈಗ ಈ ಥರ ಬಂತು. ಅದೇ ಥರ ನೆಕ್ಸ್ಟು ಆರೆಂಜ್. ಜಾಸ್ತಿ ಗಮ್ ಹಾಕ್ಕೋಬೇಡಿ, ಆಮೇಲಿಂದ ಎಲ್ಲವುದು ಈಚೆ ಕಡೆ ಬಂದುಬಿಡುತ್ತೆ. ನೆಕ್ಸ್ಟು ಆರೆಂಜು, ಒಂದು ಸೈಡು ಆರೆಂಜು, ಒಂದು ಸೈಡ್ ಆರೆಂಜ್ ಬಂತು. ನೆಕ್ಸ್ಟು ಈ ವೈಟ್ ಪಕ್ಕನೂ ಇನ್ನೂ ಒಂದು ಆರೆಂಜ್ ಬರಬೇಕು. ಆಗ ನಿಮಗೆ ಸರ್ಕಲ್ಲು ನೀಟಾಗಿ ಬರುತ್ತೆ. ಈಗ ನೋಡಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ಹಾಫು ಸರ್ಕಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನೋಡಿ, ಬೇಕು ಅಂದರೆ ಬಟರ್ಫ್ಲೈಯೂ ಆಗುತ್ತೆ ಈ ಥರ, ಹಿಂಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಈಗ ಹೀಗೇನಾದ್ರು ಬಿಡ್ಕೋಬೋದು, ಅಥವಾ ಈಗ ನಾವೇನು ಮಾಡಬೇಕು ಅಂದರೆ ಫುಲ್ ಮಾಡಬೇಕಲ್ವಾ, ಸೊ ಹಾಗಾಗಿ ಮಧ್ಯ ಗಮ್ ಹಾಕಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ಸೈಡು ಈ ಸೈಡು ಹೀಗೆ ಹಿಂಗೆ ಪ್ರೆಸ್ ಮಾಡ್ತಾ ಬರಬೇಕು. ಈಗ ನೋಡಿ, ನಾನು ಓಪನ್ ಮಾಡ್ತೀನಿ. ನೀವೇನು ಜಾಸ್ತಿ ಏನಾರ ಗಮ್ ಹಾಕ್ತು ಅಂದರೆ ಅದು ತುಂಬ ಸ್ಟಿಕ್ ಆಗುತ್ತೆ. ಈಗ ನೋಡಿ ಯಾವ ಥರ ಬಂತು ಅಲ್ವಾ? ಎಸ್. ಈಗ ಇಲ್ಲಿ ಸೆಂಟರು ಗ್ಯಾಪ್ ಇದೆ. ಈಗ ಹಿಂದೆ ಮುಂದೆ ನಾವೇನು ಮಾಡೋಣ ಅಂದರೆ ಇದನ್ನು ಕ್ಲೋಸ್ ಮಾಡಬೇಕು. ಒಂದು ವೇಸ್ಟು ವೈಟ್ ಶೀಟ್ ತೊಗೊತೀನಿ, ಆಲ್ರೆಡಿ ಕಟ್ ಮಾಡಿರೋ ಅಂಥದ್ದಿದೆ. ಅದನ್ನೇ ವೇಸ್ಟು ವೈಟ್ ಶೀಟನ್ನು ತೊಗೊಂಡು ಯಾವುದಾದ್ರೂ ನಮಗೆ ಸೈಜ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಈಗ ಗಮ್ ಬಾಟಲ್ಲೇ ಇಟ್ಕೊತೀನಿ. ನಾವು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಗಮ್ ಬಾಟಲ್ನೇ ಹೀಗೆ ಇಟ್ಕೊಂಡು ಸೈಜ್ ನೋಡ್ಕೊತೀನಿ. ನೆಕ್ಸ್ಟು ನೋಡಿ, ಈಗ ನಮಗೆ ಏನು ಎರಡು ಬೇಕು, ಒಂದು ಹಿಂದೆ ಒಂದು ಮುಂದೆ ಒಂದು, ಎರಡು ಬೇಕು. ಹಾಗಾಗಿ ನಾನು ಈ ಥರ ಹಿಂಗೆ ಇಟ್ಕೊತೀನಿ. ನೆಕ್ಸ್ಟು ಗಮ್ ಬಾಟಲ್ದು ಸರ್ಕಲ್ ಟ್ರೇಸ್ ಮಾಡ್ತೀನಿ. ಆಯಿತಾ? ಈಗ ನಮಗೆ ಅಟ್ ಅ ಟೈಮು ನಮಗೆ ಎರಡು ಬೇಕು. ಸೊ ಹಾಗಾಗಿ ಏನು ಮಾಡೋಣ, ಹೀಗೆ ಮಡ್ಚ್ಕೋಬೇಕು. ಮಡ್ಚ್ಕೊಂಡಾಗ ಏನಾಗುತ್ತೆ, ಎರಡು ಒಟ್ಟೊಟ್ಟಿಗೆ ಬರುತ್ತೆ. ನೋಡಿ, ಹೀಗೆ ಮಡ್ಚ್ಕೋಬೇಕು. ನೆಕ್ಸ್ಟು ನಾವೇನು ಮಾಡೋಣ, ಕಟ್ ಮಾಡೋಣ. ಯಾವ ಥರ ಕಟ್ ಮಾಡೋದು ಅಂದರೆ ಕರೆಕ್ಟಾಗಿ ಇಟ್ಕೋಬೇಕು ಸೆಂಟರ್ ಪಾಯಿಂಟಲ್ಲಿ. ನೆಕ್ಸ್ಟು ಸೀಸರ್ ತೊಗೊಂಡು ಈ ಒಂದು ಸರ್ಕಲ್ ಮೇಲೇ ಹೀಗೆ ಕಟ್ ಮಾಡ್ತಾ ಬರಬೇಕು. ಸುತ್ತನೂ ಹೀಗೆ ಕಟ್ ಮಾಡಿ ಆಯ್ತಲ್ವಾ? ನೋಡಿ, ಈಗ ಎರಡು ಸರ್ಕಲ್ ಬಂತು.
ಈಗ ನಾವೇನು ಮಾಡೋಣ ಅಂದರೆ ಒಂದು ಸ್ಕೆಚ್ ಪೆನ್ನು ಅಥವಾ ಮಾರ್ಕರ್ ಪೆನ್ನ ತೊಗೊಂಡು ಸೆಂಟರ್ ಪಾಯಿಂಟು ಮೇಲ್ಗಡೆಗೆ ಹಾಕಬೇಕಲ್ವಾ. ಈಗ ಈ ಥರ ಲೈನ್ ಎಳ್ಕೊಳ್ಳಿ. ನೆಕ್ಸ್ಟು ಹೀಗೆ 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 ಹೀಗೆ. ಈಗ ನಾವೇನು ಮಾಡಿದ್ವಿ, ಈ ಥರ ಬರ್ಕೊಂಡ್ವಿ, ಇನ್ನು ಚಕ್ರನ ಬರ್ಕೊಂಡ್ವಿ. ನೆಕ್ಸ್ಟ್ ಚಕ್ರ ಬರ್ಕೊಂಡಾದ್ಮೇಲೆ ಈಗ ನಾವೇನು ಮಾಡ್ತೀವಿ, ಗಮ್ ಹಾಕಿ ಸ್ಟಿಕ್ ಮಾಡ್ತೀವಿ. ಸ್ಟಿಕ್ ಹೇಗೆ ಮಾಡೋದು, ಫುಲ್ಲು ಗಮ್ ಹಾಕ್ಬಾರ್ದು. ಫುಲ್ಲು ಗಮ್ ಹಾಕಿದ್ರೆ ಏನಾಗುತ್ತೆ, ಅಂಟ್ಕೊಳ್ಳುತ್ತೆ, ಅಂದ್ರೂ ಸ್ವಲ್ಪ ಇದಾಗುತ್ತೆ. ಸೆಂಟ್ರು ಒಂಚೂರು ಹಾಕಿ ನೆಕ್ಸ್ಟು ಸುತ್ತನೂ ಈ ಥರ ಹಾಕಾದ್ಮೇಲೆ ನೋಡಿ ಹೀಗೆ ಪ್ರೆಸ್ ಮಾಡಬೇಕು ಒಂಚೂರು. ಆಗ ಈ ಒಂದು ಲೈನ್ ಮೇಲೆ ಸ್ಟಿಕ್ ಆಗುತ್ತೆ. ಆಯಿತಾ, ಏನಾಯ್ತು, ಈಗ ಸ್ಟಿಕ್ ಆಯಿತು. ಈಗ ನೆಕ್ಸ್ಟ್ ಬ್ಯಾಕ್ ಟರ್ನ್ ಮಾಡಿ ಸೇಮ್ ಮೆಥಡ್ ಹಾಗೇ ಸುತ್ತನೂ ಗಮ್ ಹಾಕಿ ನೆಕ್ಸ್ಟು ಸ್ಟಿಕ್ ಮಾಡಿ. ಬ್ಯಾಕ್ ಸೈಡನ್ನು ಸ್ಟಿಕ್ ಆದಮೇಲೆ ಸ್ಟಿಕ್ ಆಯಿತು. ಈಗ ನಾವೇನು ಮಾಡೋಣ, ಪಿನ್ ತೊಗೊಳ್ಳೋಣ. ಪಿನ್ನು ಹೇಗೆ ಹಾಕಬೇಕು ನೋಡೋಣ ಬನ್ನಿ. ಫಸ್ಟು ವೇಸ್ಟ್ ಶೀಟ್ ಇತ್ತಲ್ವಾ, ಆ ವೇಸ್ಟ್ ಶೀಟಲ್ಲಿ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಒಂಚೂರು ಗ್ಯಾಪ್ ಇರೋ ಥರ ಹೀಗೆ ಕಟ್ ಮಾಡ್ಕೊತೀವಿ. ಆಯಿತಾ, ನಮಗೆ ಎಷ್ಟು ಬೇಕಷ್ಟನ್ನು ನೋಡ್ಕೋಬೇಕು. ಫಸ್ಟ್ ಸೈಜನ್ನು ಇಲ್ಲಿ ಹಾಕೋ ಥರ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ನೋಡಿ ನನಗೆ ಇಷ್ಟು ಬೇಕಾಗುತ್ತೆ. ಆಯಿತಾ, ಈಗ ನನಗೆ ಇಷ್ಟು ಬೇಕಾಗುತ್ತೆ ಸ್ಟಿಕ್ ಮಾಡೋದಕ್ಕೆ. ಈಗ ಪಿನ್ನನ್ನು ಓಪನ್ ಮಾಡಬೇಕು. ಓಪನ್ ಮಾಡಾದಮೇಲೆ ಹೀಗೆ ನೋಡಿ ಈ ಥರ ಹಾಕಬೇಕು. ಇದು ಕೆಳಗಡೆ ಬರಬೇಕು, ಇದು ಮೇಲ್ಗಡೆ. ಯಾಕೆ ಅಂತಂದರೆ ನಾವು ಚುಚ್ಚಬೇಕಾದ್ರೆ ಹೀಗೆ ತಾನೇ ಚುಚ್ಚೋದು, ಹಾಗಾಗಿ ಈ ಥರ ಹಾಕಬೇಕು. ಇದು ಕೆಳಗಡೆ ಬರಬೇಕು ನೋಡಿ, ಇಲ್ಲಿ ಈ ಒಂದು ಪಾಯಿಂಟು ಕೆಳಗಡೆ ಬರಬೇಕು. ನಾನು ಪ್ಲಸ್ ಮಾರ್ಕ್ ಥರ ಹಾಕಿದ್ದೀನಿ. ಈಗ ನೋಡಿ ಹೀಗೆ ನಿಮ್ಮ ಪಿನ್ನನ್ನು ಹೀಗೆ ಇಟ್ಟು ನೆಕ್ಸ್ಟು ಪೇಪರ್ ಕಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಏನು ಮಾಡಬೇಕು, ಸೆಂಟರ್ಗೆ ಈ ಥರ ಹಾಕಬೇಕು. ಹೀಗೆ ಓಕೆ, ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಆಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಅಳ್ಳಾಡಲ್ಲ. ಎಸ್, ಈಗ ನಮ್ಮ ಒಂದು ಇದು ರೆಡಿ ಆಯಿತು. ಬ್ಯಾಡ್ಜು ರೆಡಿಯಾಗಿದೆ ನೋಡಿ ಯಾವ ಥರ ಬಂತು ಅಂತ. ಈಸಿ ಮೆಥಡು, ಬ್ಯಾಡ್ಜು ರೆಡಿ. ಈಸಿ ಇದೆ ಅಲ್ವಾ ಇದು? ಸೊ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.